ಸರ್ ಸ್ಟಾರ್ಟ್ ಮಾಡೋಣ ಹಾಂ ಅದನ್ನ ಹಂಗೆ ಅಲ್ಲೇನು ತಿಂಬಿಡಿ ಅಲ್ಲೇನು ತಿಂಬಿಡಿ ಹಾಂ ಮಗ ಇಲ್ಲ ಬನ್ನಿ 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 ಸ್ವಲ್ಪ ಸ್ವಲ್ಪ ಬನ್ನಿ ಚಪ್ಪಲ್ ಹೂ ಹಾಕೊಂಡು ಬರ ಫೋಟೋ ಬಿಡು ಮಗ ಇಲ್ಲಿ ಚಪ್ಪಲ್ ಸ್ಲಿಪ್ಪರ್ ಬಲರಾಮ್ ಸರ್ ಹಾಂ ಬನ್ನಿ ಬನ್ನಿ ತಮ್ಮಯ್ಯ ಅವರು ಇಲ್ಲಿ ಸ್ವಲ್ಪ ಜಾಗ ಬಿಡಿ ಸರ್ ಈಗ ಕಾಣಲಿ ಹಂಗಿಂದ ಬರ್ತೀವಿ भगत सिंह के भगत सिंह के भगत सिंह के अटेंशन Portuguese group पंजाब सिंधु गुजरात मराठा द्राविड़ विंध्य हिमाचल यमुना गंगा उच्छल जलधि तरंगा तव शुभ नामे जागे तव शुभ आशीष मागे गाये तव जय गाथा जनगण मंगलदायक जय हे भारत भाग्य विधाता जय हे जय हे जय हे बोलो भारत माता की जय बोलो भारत माता की जय बोलो भारत माता की जय ಇಂದು 118ನೇ ಭಗತ್ ಸಿಂಗ್ ಜಯಂತಿಯವರ ಜಯಂತಿ ಕಾರ್ಯಕ್ರಮ ಆಗಮಿಸಿರುವ ನಮ್ಮ ಬಡಾವಣೆಯ ಸಾತ್ಕಳ್ಳಿ ಅಂಚೆ ಸಾತ್ಕಳ್ಳಿ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ಬಡಾವಣೆಯ ನಾಗರಿಕರಿಗೂ ಹಾಗೂ ಅಕ್ಕಪಕ್ಕದ ಲೇಔಟ್ಗಳಿಂದ ಬಂದಿರುವ ನಾಗರಿಕರುಗಳಿಗೂ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಭಗತ್ ಸಿಂಗ್ ಜಯಂತಿಯ ಕುರಿತು ನಮ್ಮ ಮಾಜಿ ಸೈನಿಕರಾಗಿರುವ ಸಂಬು ಸರ್ ಅವರು ಒಂದೆರಡು ಮಾತನಾಡಬೇಕಂತ ಹೇಳಿಕೊಳ್ತಿದ್ದೇವೆ. ನಾವೆಲ್ಲ ಇಲ್ಲಿ ಸೇರಿರೋ ಉದ್ದೇಶ ಭಗತ್ ಸಿಂಗ್ರವರ ಜನ್ಮದಿನ ಆಚರಿಸೋ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಇವತ್ತು ನಮಗೆ ಎಷ್ಟೊಂದು ಮಹತ್ವಪೂರ್ಣವಾಗಿದೆ ಅಂತ ಹೇಳಿದ್ರೆ, ಈ ನಮ್ಮ ಒಂದು ಲೇಔಟ್ನಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ ಈ ದೇಶದಲ್ಲೆಲ್ಲ ಮಾಡಬೇಕು. ಇಂಥ ಮಹಾನ್ ವ್ಯಕ್ತಿಗಳನ್ನ ನಾವು ಯಾವಾಗಲೂ ಸ್ಮರಿಸಬೇಕು. ಇವರು ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣನೇ ತ್ಯಾಗ ಮಾಡಿದ್ದಾರೆ. ಇವ್ರನ್ನ ನಾವ್ಯಾವತ್ತೂ ಏನೇನು ಅವ್ರಿಗೆ ಸ್ಮರಿಸಲಿ, ಇನ್ನೂ ಏನೇನು ಅವ್ರಿಗೆ ಇದು ಮಾಡಿದ್ರೂ ಸಹ ತುಂಬ ಕಡಿಮೆ ವಿಷಯ ಆಗುತ್ತೆ. ಇವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ತುಂಬ ಹೋರಾಟ ಮಾಡಿ ತಮ್ಮ ಪ್ರಾಣ ಬಲಿದಾನ ಮಾಡಿದ್ದಾರೆ. ಮತ್ತು ಇವರು ಮಾತ್ರ ಅಲ್ಲ, ಇವ್ರ ಎಂಟೈರ್ ಫ್ಯಾಮಿಲಿ ಈ ದೇಶಕ್ಕೆ ಹೋರಾಟ ಮಾಡಿರೋಂಥ ಫ್ಯಾಮಿಲಿ. ಇವ್ರ ತಾತ ಅರ್ಜುನ್ ಸಿಂಗ್ ಅಂತಂದೇಳಿ, ಮತ್ತು ಇವ್ರ ತಂದೆ ಕರ್ನಲ್ ಸಿಂಗ್ ಅಂತೇಳಿ, ಮತ್ತು ಇವ್ರ ಚಿಕ್ಕಪ್ಪ ಸ್ವರ್ಣ ಸಿಂಗ್ ಅಂತಂತೇಳಿ, ಇವರೆಲ್ಲರೂ ಸಹ
ಇವರು ದೇಶಕ್ಕಾಗಿ ಹೋರಾಟ ಮಾಡಿ ತಮ್ಮ ಜೀವನನ ಬಲಿದಾನ ಮಾಡಿದ್ದಾರೆ. ಇವ್ರಿಗೆ ಭಗತ್ ಸಿಂಗ್ ಅಂತ ಹೆಸರಿಡಬೇಕಂತಂದರೆ ಭಗತ್ ಸಿಂಗ್ ಅಂತಂತ ಹೇಳಿದ್ರೆ ನಮ್ಮಲ್ಲಿ ಹೇಳ್ತೀವಲ್ಲ ತುಂಬ ಭಾಗ್ಯವಂತ ಅಂತಂತೇಳಿ, ಆ ರೀತಿ ಭಾಗ್ಯವಂತ ಅಂತೇಳಿ. ಅವತ್ತೇನಾಗುತ್ತೆ, ಇವ್ರು ಹುಟ್ಟ ದಿವಸ ಇವ್ರ ತಾತ ಮತ್ತು ಇವ್ರ ಚಿಕ್ಕಪ್ಪ ಜೈಲಿಂದ ಮುಕ್ತಿಯಾಗಿ ವಾಪಸ್ ಬರ್ತಾ ಇರ್ತಾರೆ. ಆ ಒಂದು ಕಾರ್ಯಕ್ರಮನ ಹಳ್ಳಿನಲ್ಲಿ ಹೆಂಚ್ಕೊಳ್ತಾ ಇರ್ತಾರೆ. ಅವರು ಜೈಲಿಂದ ಬಂದರು, ಬ್ರಿಟಿಷರಿಂದ ಮುಕ್ತಿ ತೊಗೊಂಡು ಬಂದರು ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಇವರು ಹುಟ್ಟುತ್ತಾರೆ. ಅದಕ್ಕೆ ಇವ್ರಿಗೆ ಭಗತ್ ಸಿಂಗ್ ಅಂತ ಹೆಸರು ಬರ್ತದೆ. ಭಗತ್ ಸಿಂಗ್ ಅಷ್ಟು ಚೂಟಿಯಾಗಿರೋ ಹುಡುಗ ಅಂತಂತ ಹೇಳಿದ್ರೆ ಅಪರೂಪದ ಒಂದು ವ್ಯಕ್ತಿತ್ವ ಅವ್ರದ್ದು. ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಈ ಸ್ವತಂತ್ರ ಸಂಗ್ರಾಮಕ್ಕೆ ಅವರು ಹೆಜ್ಜೆ ಇಡ್ತಾರೆ. ಮತ್ತು ಅವರು ಒಬ್ಬ ಸಾಹಿತಿಯ ಕೂಡ ಆಗಿರ್ತಾರೆ. ಅವರು ತುಂಬ ಸಾಹಿತಿಗಳನ್ನ ಬರೀತಾರೆ. ಮತ್ತು ಅವರು ಓದೋ ಅಭ್ಯಾಸ ತುಂಬ ಇರ್ತದೆ. ಅವರು ಕಾಲೇಜ್ ಸ್ಕೂಲ್ ಸ್ಟಡೀಸ್ಗಿಂತ ಜಾಸ್ತಿ ಅವರು ತಮ್ಮ ಸ್ವಂತ ಓದು ಬರಹದಿಂದನೇ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬರ್ತಾರೆ. ಈ ದೇಶಕ್ಕಾಗಿ ಏನು ಬೇಕು ಏನು ಬೇಡ ಅನ್ನೋದನ್ನು ಅವರು ತೀರ್ಮಾನ ತಗೊಳ್ತಾರೆ. ಅಂಥ ಒಂದು ವ್ಯಕ್ತಿತ್ವ ಉಳ್ಳಂಥ ಭಗತ್ ಸಿಂಗ್ ಅವ್ರನ್ನ ನಾವು ಕನಿಷ್ಠ ಪಕ್ಷ ಎಲ್ಲೇ ಆದ್ರೂ, ಇವ್ರ ಹೆಸರುಗಳು ಬರೋದೆಲ್ಲ ಬಿಡಿ, ಇವಾಗ ಬರೋದೆಲ್ಲ ಬೇರೆ ಬೇರೆಯವ್ರ ಹೆಸರುಗಳು ಬರ್ತದೆ. ಬಟ್ ಇಂಥವ್ರ ಹೆಸರುಗಳನ್ನ ನಾವು ಎಲ್ಲೂ ಸಹ ಅಷ್ಟೊಂದು ಸೂಚಿಸೋಕ್ಕೆ ಹೋಗೋದಿಲ್ಲ. ಸ್ವತಂತ್ರ ಸಂಗ್ರಾಮ ಅಂತಂದರೆ ನಾವೆಲ್ಲ ಬೇರೆ ಇನ್ನೊಂದು ಪಡೆಗಳನ್ನ ಮುಂದೆ ತರ್ತೀವಿ ಅಷ್ಟೇ. ಇಂಥ ಪಡೆಗಳನ್ನ ನಾವು ಮುಂದೆಗಡೆ ತರೋದಿಲ್ಲ. ಇದು ಒಂದು ಶಿಸ್ತುಬದ್ಧವಾಗಿ ತಮ್ಮ ಜೀವನವನ್ನು ಪೂರ್ಣ ಪ್ರಮಾಣದಲ್ಲಿ 100%, 110% ದೇಶಕ್ಕಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ತ್ಯಾಗ ಮಾಡಿದಂಥ ವ್ಯಕ್ತಿ ಅಂದರೆ ಭಗತ್ ಸಿಂಗ್ ಅಂತ ಹೇಳೋದು ತಪ್ಪಾಗಲಾರ್ದು. ಸೇರಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಇದು ತುಂಬ ಸಂತೋಷದ ಸಂಗತಿ. ಮತ್ತು ಇಲ್ಲಿ ಬಂದಿರೋಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತುಕೊಂಡು ಹೋಗ್ತೇನೆ. ಭಗತ್ ಸಿಂಗ್ ಅವರ ಒಂದು ಕಿರು ಪರಿಚಯ. ಭಗತ್ ಸಿಂಗ್ ಅವರು 1907 ಸೆಪ್ಟೆಂಬರ್ 28ರಂದು ಪಂಜಾಬ್ ಪ್ರಾಂತ್ಯದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಜನನ ಹೋಗ್ತಾರೆ. ಇವರು ಮೂಲತಃ ಅಂತಂದರೆ ಇವರ ತಾತ ಆಗಿರ್ಬೋದು, ತಂದೆ ಆಗಿರ್ಬೋದು, ಚಿಕ್ಕಪ್ಪ ಆಗಿರ್ಬೋದು ಎಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರರೇ. ಅವರ ಮೊಮ್ಮಗನಾಗಿ ಜನಿಸ್ತಾರೆ. ಸಾರವರು ಹೇಳಿದ್ರು, ಅವರ ಚಿಕ್ಕಪ್ಪಂದಿರು ಏನು ಜೈಲಲ್ಲಿ ಇರ್ತಾರೆ, ಸ್ವತಂತ್ರ ಹೋರಾಟಕ್ಕಾಗಿ ಅವರು ಜೈಲಿಗೆ ಹೋಗಿರ್ತಾರೆ. ಅವರ ಜೈಲಿಂದ ಬಿಡುಗಡೆ ಮಾಡಿದ ದಿನವೇ ಅವರು ಹುಡ್ತಾನೆ ಆ ವ್ಯಕ್ತಿ. ಅಜ್ಜಿ ಹೆಸರು ಒಂದು ಹೆಸರು ಇದು ಮಾಡ್ಬೇಕು, ಸೆಲೆಕ್ಟ್ ಮಾಡ್ಬೇಕು ಅಂತ ಅಜ್ಜಿ ಇದು ಮಾಡ್ತಾರೆ. ಕಿಶನ್ ಸಿಂಗ್ ಅವರ ಅಂದರೆ ಭಗತ್ ಸಿಂಗ್ ಅವರ ಅಜ್ಜಿ. ಆವಾಗ ನಮ್ಮ ಮನೆಗೆ ಒಂಥರ ಭಾಗ್ಯವಂತ ಸಿಕ್ಕಿದಾನಲ್ಲ ಅವತ್ತೇ. ಯಾಕಂದ್ರೆ ನನ್ನ ಮಕ್ಕಳು ಜೈಲಿಂದ ಬಿಡುಗಡೆ ಆದರು, ಆ ದಿನ ಹುಟ್ಟಿದ್ದಾನಂದ್ರೆ ಅಂತಂದಮೇಲೆ ಭಾಗ್ಯವಂತ, ಭಗತ್ ಅಂತ ಕರೆಯೋಣ. ಜೊತೆಗೆ ಅವರು ಸಿಂಗು ಪಂಜಾಬ್ ಪ್ರಾಂತ್ಯವರಾಗಿರಿಂದ ಸಿಂಗು ಟೈಟಲ್ ಸಿಗ್ತದೆ. ಭಗತ್ ಸಿಂಗ್ ಅಂತ ನೇಮಕ ಮಾಡೋಣ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಿದ್ರು. ಹಾಗೆ ಬರೀ ಇವನು 7-8 ವರ್ಷ ಚಿಕ್ಕ ಹುಡುಗ ಇರಬೇಕಾದ್ರೆ ಅವ್ರ ತಂದೆ ಜೊತೆಲಿ ಜಮೀನಿಗೆ ಹೋಗ್ತಾನೆ. ಜಮೀನಲ್ಲಿ ಹೋಗ್ಬಿಟ್ಟು ಕೇಳ್ತಾರೆ ತಂದೆ, ಅಲ್ಲಿ ಜಾಸ್ತಿ ಇದ್ದರೆ ಪಂಜಾಬಲ್ಲಿ ಈ ಗೋಧಿ ಬೆಳೀತಾರೆ. ತಂದೆ ಕೇಳ್ತಾರೆ, ಅಪ್ಪ ಏನು ಮಾಡಬೇಕು ಇದು ಏನು ಮಾಡ್ತೀರಾ ನೀವು? ಇಲ್ಲ ಮಗ, ಜಮೀನಲ್ಲಿ ಗೋಧಿ ಹಾಕಿದ್ರೆ ಗೋಧಿ ಬೆಳೆಬಿಟ್ಟು ನಾವು ಚೀಲಗಟ್ಟಲೆ ಗೋಧಿನ ಇದು ಮಾಡಿ ಅದನ್ನು ನಾವು ರೈತರಿಗೆಲ್ಲ ಮತ್ತು ಜನಕ್ಕೆಲ್ಲ ಕೊಡ್ಬೋದು, ನಾವು ಅದರಿಂದ ಊಟ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಈ ವ್ಯಕ್ತಿ, ಈ ಹುಡುಗ 7 ವರ್ಷ ಹುಡುಗ ಯೋಚನೆ ಮಾಡ್ತಾನೆ ಏನಪ್ಪ ಅಂತಂದರೆ, ಅವಾಗ ಸ್ವಾತಂತ್ರ್ಯ ಹೋರಾಟ ನಡೀತಾ ಇರ್ತದೆ. ನಾವು ಬಂದೂಕ ಮತ್ತು ಮದ್ದು ಗುಂಡುಗಳನ್ನ ಭೂಮಿಗೆ ಬಿತ್ತನೆ ಮಾಡಿ ಅದರಿಂದ ನಾವು ಚೀಲ ಬಂದೂಕ ಮತ್ತು ಗನ್ನುಗಳು ಬಂದರೆ ನಾವೆಲ್ಲರೂ ನಮ್ಮ ಭಾರತೀಯರಿಗೆ ಹಂಚಿಬಿಟ್ಟು ಬ್ರಿಟಿಷರನ್ನ ಓಡಿಸ್ಬೋದಲ್ಲ ಅಂತ ಆ ಚಿಕ್ಕ ಹುಡುಗ 7ನೇ ವರ್ಷ ಹುಡುಗ ಯೋಚನೆ ಮಾಡ್ತಾನೆ. ಅಂದರೆ ಅವನದು ಮುಂದಾಲೋಚನೆ ಯಾವ ರೀತಿ ಇತ್ತು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಅನ್ನೋದನ್ನ ನಾವು ಸ್ಮರಿಸಬೇಕಾಗ್ತದೆ. ಹಾಗೆ ದಿನ ಕಳೆದಂತೆ ಹೋರಾಟ ತುಂಬ ಸ್ಟ್ರಾಂಗ್ ಆಗಿತ್ತು. ಸ್ವತಂತ್ರ ಸಂಗ್ರಾಮ ಏನಿದೆ ಬರೀ ಅಹಿಂಸಾ ಮಾರ್ಗದಿಂದ ಬರಲಿಲ್ಲ. 2 ಪಂಗಡ ಇತ್ತು, ಒಂದು ಅಹಿಂಸಾ ಮಾರ್ಗ ಮತ್ತು ಹಿಂಸಾ ಮಾರ್ಗದಲ್ಲಿ. ಆದರೆ ಅಹಿಂಸಾ ಮಾರ್ಗದಲ್ಲಿ ಗಾಂಧೀಜಿಯವರು ಒಂದು ಕಡೆ ಹೋಗ್ತಾಯಿದ್ರು. ಆದರೆ ಇದನ್ನು ವಾಚ್ ಮಾಡ್ತಿರೋ ಕ್ರಾಂತಿಕಾರಿ ಯುವಕರುಗಳು ವಾಚ್ ಮಾಡ್ತಿರೋ ಭಗತ್ ಸಿಂಗ್ ಇರ್ಬೋದು, ರಾಜಗುರು ಇರ್ಬೋದು, ಮತ್ತು ಆಜಾದ್ ಇರ್ಬೋದು, ಇವರೆಲ್ಲ ಇವರು ಯೋಚನೆ ಮಾಡ್ತಿರೋ ಹೆಂಗೆ ಮಾಡೋದು, ಸ್ವತಂತ್ರ ಹೋರಾಟ ಹೆಂಗೆ ಮಾಡೋದು. ಬರೀ ಹಿಂಸೆ ಮಾರ್ಗದಲ್ಲಿ ಮಾಡಿದ್ರೆ ನಮ್ಗೆ ಸ್ವತಂತ್ರ ಸಿಗೋಲ್ಲ, ಏನಾರ ಮಾಡ್ಬೇಕು ಅಂದ್ಬಿಟ್ಟು ಇವರು ಒಂದು ಪ್ಲ್ಯಾನಿಂಗ್ ಮಾಡ್ತಾಯಿರ್ತಾರೆ. ಬ್ರಿಟಿಷರಿಗೆ ಇವರು ತುಂಬ ತಲೆನೋವಾಗ್ಬಿಡ್ತಾರೆ. ಅವರು ಒಂದು ಮೀಟಿಂಗ್ ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಬಾಂಬೆ ಎಸೆಯ್ತಾರೆ, ಮತ್ತು ಇವ್ರನ್ನ ಬಂಧಿಸ್ಬಿಟ್ಟು ತಂದು ಇವ್ರನ್ನ ನೇಣಿಗೊಮ್ಮಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ತಾಯಿ ಹೇಳ್ತಾಳೆ, ಯಾರು ಭಗತ್ ಸಿಂಗ್ ತಾಯಿ, ಕೇವಲ 23 ವರ್ಷದ ಹುಡುಗನಿಗೆ ನೇಣಿಗೊಮ್ಮಗೆ ಹಾಕಿದಾಗ ಅವನು ಖುಷಿಯಿಂದ ಅವನು ಕತ್ತನ್ನ ಕೆಳಗಡೆ ಬಾಗಿಸ್ತಾನೆ ದೇಶಕ್ಕೋಸ್ಕರ. ಆ ತಾಯಿ ಅಳ್ಬೇಕಾರೆ ಅವ್ನಿಗೆ ಹೇಳ್ತಾನೆ, ಅಮ್ಮ ಯಾಕೆ ಅಳ್ತಿದ್ಯಾ, ನೀನು ಅಳಬೇಡ ಅಂತ ಹೇಳ್ತಾನೆ. ಮಗ ನಾನು ಅಳ್ತಿರೋದು ಬರೀ ನೀನು ನೇಣಿಗೊಮ್ಗೆ ಹೋಗ್ತೀಯ ಅಂತ ನಾನು ಅಳ್ತಿಲ್ಲ, ನಾನು ನನ್ನ ಗರ್ಭದಲ್ಲಿ ನಿನ್ನಂತ ಇನ್ನೂ 10 ಜನನ ನಾನು ಜನ್ಮ ಕೊಡೋಕ್ಕಾಗಲಿಲ್ಲ, ಬರೀ ನೀನು ಒಬ್ಬನ ಕೊಟ್ಟನಲ್ಲ ನಾನು ಅಂತ ನಾನು ಅಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ಅಂಥ ಒಂದು ಮನೆತನ ಬಂದು ಹುಡುಗ ಬರೀ 23 ವರ್ಷಕ್ಕೆ ಆ ಒಂದು ಸಾಧನೆ ಮಾಡಿದ್ದಾನಂತಂದರೆ ಅವನು
ಇನ್ನೂ ವರ್ಷಗಳು ಬದುಕಿದ್ರೆ ಏನು ಮಾಡ್ತೀನಿ ಅನ್ನೋದಕ್ಕೆ ನಾವು ಊಹೆ ಮಾಡ್ಕೋಬೇಕಾಗ್ತದೆ. ಅಂತಾಗಿ ನಾವು ಸ್ವಲ್ಪ ಇದಾಗಿ ಮಾಡಿದ್ವಿ. ಹಾಗೆ ನಮ್ಮ ಅಧ್ಯಕ್ಷರಾಗಿರ್ಬೋದು, ನಮ್ಮ ಉಪಾಧ್ಯಕ್ಷರು ಆಚಾರ್ಯರಾಗಿರ್ಬೋದು, ಹಾಗೆ ನಮ್ಮ ದಿನೇಶ್ ಅವರು, ಶೇಖರ್ ಅವರು, ಏನು ಬಡಾವಣೆಯಲ್ಲಿ ನಮ್ಮ ಹಿರಿಯ ನಾಗರಿಕರುಗಳಿದ್ದಾರೆ, ತುಂಬ ಒಂಥರ ಅವರು ಸ್ಪಿರಿಟು. ಯಾಕಂದರೆ ಈ ಭಗತ್ ಸಿಂಗ್ ಸರ್ಕಲು ನಮ್ಮ ಮೈಸೂರು ಅಂಚೆ ಸಾತ್ಕಡಿ ಬೀಜನ್ನು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಭಗತ್ ಸಿಂಗ್ ಆ ರೀತಿ ಒಂದು ಆಚರಣೆ ಮಾಡ್ತಿದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರಾಗಿರುವ ಚೆಲುವೇಗೌಡರು ನಿವೃತ್ತ ಪ್ರಾಂಶುಪಾಲರು ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತಿದ್ದೆ. ಭಗತ್ ಸಿಂಗ್ ಜಯಂತಿಯ ಶುಭಾಶಯಗಳು ಹೇಳ್ತಾ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಇದುವರೆಗೆ ಸ್ನೇಹಿತರಾಗಿರ್ತಕ್ಕಂಥ ಸ್ನೇಹಿತರು ಮತ್ತು ಮೂಲಕರ್ತರಾಗಿರ್ತಕ್ಕಂಥ ನಮ್ಮ ಸೈನಿಕರು ಅವ್ರ ಬಗ್ಗೆ ಮಾತನಾಡಿದ್ರು. ಅದನ್ನು ಹೊರತುಪಡಿಸಿ ನಾನು ಒಂದೆರಡು ಮಾತನ್ನ ಆಡಬೇಕಾಗಿದೆ. ಸ್ವಲ್ಪ ಜೋರಾಗಿದೆ. 23 ವಯಸ್ಸಿನಲ್ಲಿ ಈ ಯುವಕನನ್ನು, ಕ್ರಾಂತಿಕಾರಿ ಯುವಕನನ್ನು ಬ್ರಿಟಿಷ್ನವ್ರು ಹ್ಯಾಂಗ್ ಮಾಡಬೇಕಾದ್ರೆ 2 ಕಾರಣ. ಒಂದು, ಗಾಂಧೀಜಿಯವರು ಅಡ್ವೈಸ್ ಮಾಡಿದ್ರು ಶಾಂತಿ ಮಾರ್ಗವನ್ನು ಬಿಟ್ಟು ಹೋಗೋದು ಬೇಡ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಮೊದಲೇ ಸುಭಾಷ್ ಚಂದ್ರ ಬೋಸ್ ಅವರೇ ಹೇಳಿದ್ರು ಗಾಂಧಿಯವರಿಗೆ, ಈ ಅಹಿಂಸಾ ಮಾರ್ಗ ಸಫಲ ಆಗಲ್ಲ, ಗನ್ನಲ್ಲಿ ಹೊಡೆಯೋರನ್ನ ಗನ್ ಪಾಯಿಂಟ್ಲೇ ನಾವು ಎದುರಿಸಬೇಕಾಗ್ತದೆ, ನಿಮ್ಮ ಒಂದು ಅಡ್ವೈಸ್ ತಗೊಂಡ್ರೆ ನಾನು ಇಲ್ಲಿ ಸರ್ವಿಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ಭೂಗತ ಆಗೋದು. ಕೊನೆಗೆ ಒಂದು ಮನೆ ಹೌಸ್ ಅರೆಸ್ಟ್ ಆದರು. ಅವರೇ ಸ್ವಯಂ ಹೌಸ್ ಅರೆಸ್ಟ್ ಇದ್ದು ಸುಮಾರು ಅವ್ರ ಗಡ್ಡ ಮೀಸೆ ಎಲ್ಲ ಬೆಳೆದು ಒಂದು ರೀತಿ ಸನ್ಯಾಸ ರೂಪವನ್ನು ತಾಳಿದ ಮೇಲೆ ಹೊರಗೆ ಬಂದು ಜರ್ಮನಿಗೆ ಹಾರು. ಅಲ್ಲಿ ಬೇರೆ ಬೇರೆ ರಾಷ್ಟ್ರಗಳನ್ನ ನಾಯಕರನ್ನು ಭೇಟಿ ಮಾಡಿ ಈ ಕ್ರಾಂತಿಕಾರಿ ಇದನ್ನು ಟೀಮನ್ನು ಯಾವ ರೀತಿ ರಚಿಸಬೇಕು ಅಂತ ರಚಿಸಿಕೊಂಡು, ನಂತರ ಅದೇ ರೀತಿಯಲ್ಲಿ ಈ ನಮ್ಮ 23 ವರ್ಷದ ಬಾಲಕ ಗಾಂಧೀಜಿಯವರಿಗೆ ಸುಭಾಷ್ ಚಂದ್ರ ಬೋಸ್ ಅವರ ಮಾರ್ಗವೇ ನಂದು ಸಹ ಕ್ರಾಂತಿಕಾರಿ ಮತ್ತು ನಿಮ್ಮ ಶಾಂತಿ ಮಾರ್ಗ ಮತ್ತು ಅಹಿಂಸಾ ಮಾರ್ಗ ಏನಿದೆಯೋ ಸಫಲ ಆಗಲ್ಲ, ಬ್ರಿಟಿಷ್ನವರ ಹಿಮ್ಮೆಟ್ಟಿಸೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಅವರದೇ ಒಂದು ಟೀಮ್ ಕಟ್ಕೊಂಡು ಅವರ ಹಿರಿಯರಾಗಿರ್ತಕ್ಕಂಥ ಅವರ ಸಹಪಾಠಿಗಳಾಗಿರ್ತಕ್ಕಂಥ ಇನ್ನೊಂದು ಸುಖದೇವ್ ಮತ್ತು ರಾಜ್ಗುರು ಮತ್ತು ಅವರ ಹಿರಿಯರಾಗಿರ್ತಕ್ಕಂಥ ಚಂದ್ರಶೇಖರ್ ಆಜಾದ್, ಲಾಲಾ ಲಜಪತ್ ರಾಯ್ ಅವರ ಅಡ್ವೈಸ್ ತೆಗೆದುಕೊಂಡು ಇವರು ಕ್ರಾಂತಿ ಟೀಮನ್ನು ಕಟ್ಟಿದ್ರು. ಕುಮಾರಸ್ವಾಮಿ ಇನ್ನೊಂದು ಬಾಕ್ಸ್ ಇದೆ ಬಿಡಿ. ಈ ಕಡೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೊಡಿ ಮೇಡಮ್.